ಮೇಡಮ್, ಈಗ ಪ್ರೆಗ್ನೆನ್ಸಿ ಕ್ರೇವಿಂಗ್ ಅಂತ ಹೇಳಿ ಹೊರಗಡೆ ಏನು ಬೇಕೋ ಅದನ್ನೆಲ್ಲ ತಿಂತಾ ಇರ್ತಾರೆ. ಇದರಿಂದ ಮಗುವಿನ ಫ್ಯೂಚರ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಖಂಡಿತ 100% ಮಗುವಿನ ಮಾನಸಿಕ ದೈಹಿಕ ಆರೋಗ್ಯ ಇದರಿಂದ ಕೆಟ್ಟ ಪರಿಣಾಮ ಬೀರುತ್ತೆ. ಕಾರಣ, ಹೊರಗಡೆ ನಮಗೆ ಸಿಗುವ ಆಹಾರದಲ್ಲಿ ಕಲಬರಿಕೆ ಇರುತ್ತೆ, ಕಲರ್ಸ್ಗಳು ಹಾಕಿರ್ತಾರೆ, ಫುಡ್ ಅಡಿಟಿವ್ ಅಂದರೆ ಟೇಸ್ಟ್ ಬರಬೇಕು ಅನ್ನೋದಕ್ಕೋಸ್ಕರ ಫುಡ್ ಅಡಿಟಿವ್ಸ್ ಹಾಕಿರ್ತಾರೆ, ಪ್ರಿಸರ್ವೇಟಿವ್ಗಳು ಹಾಕಿರ್ತಾರೆ, ಮತ್ತು ಹಣ್ಣು ಸೊಪ್ಪು ತರಕಾರಿ ಇವುಗಳಿಗೆಲ್ಲ ಕೀಟನಾಶಕ ಕ್ರಿಮಿನಾಶಕ ಎಲ್ಲ ಯಥೇಚ್ಛವಾಗಿ ಹಾಕಿರ್ತಾರೆ. ಗೋಬಿ ಮಂಚೂರಿ ಅಂತ ನಾವು ತಿನ್ನಬೇಕಾದ್ರೆ ಆ ಕಾಲಿಫ್ಲವರ್ಗೆ ಅದನ್ನು ಒಂದು ಕ್ರಿಮಿನಾಶಕ ಕೀಟನಾಶಕದಲ್ಲಿ ಎತ್ತಿಟ್ಟಿರ್ತಾರೆ, ಹುಳ ಬರಬಾರ್ದು ಅಂತ. ಅದನ್ನು ಹೊರಗಡೆ ಎಷ್ಟರ ಮಟ್ಟಿಗೆ ಅವರು ಅದನ್ನು ಕ್ಲೀನ್ ಮಾಡ್ತಾರೆ ಅಂತ ತಮಗೆ ಗೊತ್ತಿದೆ. ಹಾಗಾಗಿ ನಾವು ಮನೇಲಿ ಏನು ಆಹಾರ ತಯಾರು ಮಾಡಿ ಸೇವನೆ ಮಾಡ್ತೀವಿ ಅದು ಶುಚಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಮತ್ತು ನಾವು ತರುವ ತರಕಾರಿಗಳೇ ಆಗಿರ್ಬೋದು ಕ್ವಾಲಿಟಿ ಇರುತ್ತೆ. ಹುಡುಕಿ ಚೆನ್ನಾಗಿರೋ ತರ್ತೀವಲ್ವ ನಾವು. ಆದರೆ ಕಮರ್ಷಿಯಲ್ ಅಂದಾಗ ಅವರು ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗಬೇಕು ಅಂದರೆ ಅವರು ಸಿಕ್ಕ ತರಕಾರಿಗಳನ್ನು ತಂದು ಮಿಕ್ಸ್ ಮಾಡ್ಬೋದು, ಮಾಡ್ತಾರೆ ಅಂತಲ್ಲ, ಮಾಡುವ ಸಾಧ್ಯತೆ ಜಾಸ್ತಿ. ಹಾಗಾಗಿ ಹೊರಗಡೆ ಯಾವುದೇ ಕಾರಣಕ್ಕೂ ಅಪರೂಪಕ್ಕೆ ಅಂತ ಎಲ್ಲೋ ಒಂದು ಕಡೆ ಸೇವನೆ ಮಾಡ್ಬೋದೇ ಹೊರತು ನಾನು ಸದಾಕಾಲ ನನಗೆ ಬಯಕೆ ಇದೆ, ನಾನು ಅದೆಲ್ಲ ಬೇಕು ಅಂತ ಯಾವಾಗಲೂ ಅದನ್ನೇ ನಾವು ಇದು ಮಾಡ್ತು ಅಂದರೆ ನೇರವಾಗಿ ಮಗುವಿನ ಮೆದುಳಿನ ಡೆವಲಪ್ಮೆಂಟ್ಗೆ ಅದರಿಂದ ಹಾನಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಒಬ್ಬ ಆರೋಗ್ಯ ಗಂಡಸಿನ ಸ್ಪರ್ಮ್ ಕೌಂಟ್ಸ್ ಎಷ್ಟಿರುತ್ತೆ, ಅದು ಎಷ್ಟು ಮಾರ್ಜಿನ್ ಏನು ಮೇಡಮ್? ಒಬ್ಬ ಆರೋಗ್ಯವಂತ ಪುರುಷನಿಗೆ ಹಿಂದೆ 50 ವರ್ಷದ ಹಿಂದೆ ನಾವು ನೋಡೋದಾದರೆ 200 ಮಿಲಿಯನ್ ಪರ್ ml ಇತ್ತು 50 ವರ್ಷದ ಹಿಂದೆ. ಅದು ಕಡಿಮೆ ಆಗ್ತಾ ಬಂದಿದೆ ಜಾಗತಿಕ ಮಟ್ಟದಲ್ಲಿ. ಇವಾಗ 15 ಮಿಲಿಯನ್ಗಿನ್ನ ಜಾಸ್ತಿ ಇದ್ರೆ ಅವನನ್ನ ಒಬ್ಬ ಆರೋಗ್ಯವಂತ ಮನುಷ್ಯ ಅಂತ ಅಂತೀವಿ, ಅಂದರೆ ಇದು ಸೆಕ್ಶುಯಲ್ ಆಗಿ. ಅದಕ್ಕಿಂತ 15 ಮಿಲಿಯನ್ಗಿನ್ನ ಕಡಿಮೆ ಇತ್ತು ಅಂತಂದರೆ ಆಲಿಗೋಸ್ಪರ್ಮಿಕ್ ಕಂಡೀಷನ್ ಅಂತ ಕರಿತೀವಿ. ಇಲ್ಲಿ ಒಬ್ಬ ವ್ಯಕ್ತಿಗಿಂತ ಒಬ್ಬ ವ್ಯಕ್ತಿಗೆ ಸ್ಪರ್ಮ್ ಕೌಂಟ್ ವ್ಯತ್ಯಾಸ ಆಗುತ್ತೆ. ಎಲ್ಲರಿಗೂ ಗಂಡಸರಿಗೂ ಒಂದೇ ಥರ ಇರೋದಿಲ್ಲ. 15, 16, 17, 30, 50, 80 ಈ ಥರ ಇದೆ. 100ಕ್ಕಿಂತ ಮೇಲೆ ಸ್ವಲ್ಪ ಕಮ್ಮಿ, ಆ ಥರ 100ಕ್ಕಿಂತ ಜಾಸ್ತಿ ಇರೋಂಥದ್ದು. ಹಿಂದೆ 200 ಮಿಲಿಯನ್ ಇರ್ತಿತ್ತು, ಈಗ 100 ಮಿಲಿಯನ್ನೇ ಕಮ್ಮಿ, 70, 80 ಸಿಗುತ್ತೆ. ನೀವು ಈ ಒಂದು ಅರ್ಬನ್ ಸೈಡ್ ಅಂತ ಬಂದು IT ವರ್ಕರ್ಸಲ್ಲಿ ನೀವೇನಾದ್ರು ಮಾಡ್ತು ಅಂತಂದರೆ ನಿಮಗೆ ಡ್ರಾಸ್ಟಿಕ್ ರಿಡಕ್ಷನನ್ನು ನೀವು ನೋಡಬಹುದು. ದೇಹದ ತೂಕ ಸ್ಪರ್ಮ್ ಕೌಂಟ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ? ನೇರವಾಗಿ ದೇಹದ ತೂಕಕ್ಕೂ ಬಂಜೆತನಕ್ಕೂ ನೇರ ಸಂಬಂಧ ಇದೆ. ಕಾರಣ, ನಮ್ಮ ಬೊಜ್ಜಿನ ಜೀವಕೋಶಗಳು ಎಡಿಪೋಸೈಟ್ಸ್ ಅಂತ ಕರಿತೀವಲ್ಲ, ಅದು ರೆಸಿಸ್ಟಿನ್, ಲೆಪ್ಟಿನ್, ಇಂಟರ್ಲ್ಯೂಕಿನ್ 6, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಷ್ಟು ಇದಕ್ಕಿಂತ ಜಾಸ್ತಿ ಕೆಲವೊಂದು ಎಡಿಪೋಕೈನ್ಸ್ಗಳನ್ನ ಬಿಡುಗಡೆ ಮಾಡುತ್ತೆ. ಈ ಎಡಿಪೋಕೈನ್ಗಳನ್ನ ಬಿಡುಗಡೆ ಮಾಡಿದಾಗ ಈ ಎಡಿಪೋಕೈನ್ಗಳು ಏನು ಮಾಡುತ್ತೆ ಅಂದರೆ ಟೆಸ್ಟೋಸ್ಟಿರಾನು ಎಸ್ಟ್ರಿಡಿಯಾಲ್ ಆಗುವ ಥರ ಆ್ಯರೋಮೆಟೇಸ್ ಅಂತ ಒಂದು ಎನ್ಸೈಮ್ ಇದೆ, ಅದು ನಮ್ಮ ಬೊಜ್ಜಿನ ಜೀವಕೋಶಗಳು ಬಿಡುಗಡೆ ಮಾಡೋದು. ಈ ಆ್ಯರೋಮೆಟೇಸ್ ಎನ್ಸೈಮ್ ಏನು ಮಾಡುತ್ತೆ, ಟೆಸ್ಟೋಸ್ಟಿರಾನ್ನ ಎಸ್ಟ್ರಿಡಿಯಾಲ್ ಅಂದರೆ ಎಸ್ಟ್ರೋಜನ್ ಹಾರ್ಮೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಬೊಜ್ಜುತನ ಜಾಸ್ತಿ ಆದಂತೆ ಟೆಸ್ಟೋಸ್ಟಿರಾನ್ ಕಡಿಮೆ ಆಗುತ್ತೆ, ಎಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಹೆಂಗಸಿನ ಕೆಲವೊಂದು ಬದಲಾವಣೆಗಳು ಆಗ್ಬೋದು ಅವರಲ್ಲಿ. ಸ್ಪರ್ಮ್ ಕೌಂಟು ಆಟೋಮೆಟಿಕಲಿ ಟೆಸ್ಟೋಸ್ಟಿರಾನ್ ಕಡಿಮೆ ಆದಂಗೆ ಡೌನ್ ಆಗಿ ಡ್ರಾಸ್ಟಿಕ್ ರಿಡಕ್ಷನ್ ಆಗ್ತಾ ಬರುತ್ತೆ ಬೊಜ್ಜಿನಿಂದ. ಮತ್ತು ಈ ಒಂದು ವೀರ್ಯಾಣುಗಳ ಸಂಖ್ಯೆ, ಚಲನೆ, ಆಕಾರ ಎಲ್ಲದರಲ್ಲೂ ವ್ಯತ್ಯಾಸ ಆಗುತ್ತೆ. ಕಾರಣ, ತುಂಬ ಜಾಸ್ತಿ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ದೇಹದಲ್ಲಿ ಬಿಡುಗಡೆಯಾಗುತ್ತೆ. ಮತ್ತು ಸ್ಟೀರಾಯ್ಡೋಜೆನಿಕ್ ಪಾತ್ವೇ ಅಂತ ಇದೆ. ಈಗ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗೋದು ಕೊಲೆಸ್ಟ್ರಾಲಿಂದ. ದೇಹದಲ್ಲಿ ಕೊಲೆಸ್ಟ್ರಾಲ್ ಬೇಕು, ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕೆಟ್ಟದಲ್ಲ. ಕೊಲೆಸ್ಟ್ರಾಲಿಂದ ಟೆಸ್ಟೋಸ್ಟಿರಾನ್ ಬಿಡುಗಡೆಯಾಗುವಂಥದ್ದು ಅದೊಂದು ಸ್ಟೀರಾಯ್ಡೋಜೆನೆಟಿಕ್ ಪ್ರಾಸೆಸ್ ಅಂತಿದೆ, ಅದು ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ತುಂಬ ಕಮ್ಮಿ ಆಗುತ್ತೆ, ವೀರ್ಯಾಣುಗಳ ಉತ್ಪಾದನೆ ಆಗಲ್ಲ, ವೀರ್ಯಾಣುಗಳ ಬಿಡುಗಡೆ ಆಗಲ್ಲ. ಬಿಡುಗಡೆ ಆದರೂ ವೀರ್ಯಾಣುವಿನ ಸಂಖ್ಯೆ, ಚಲನೆ, ಆಕಾರ ಎಲ್ಲದು ಕಾಂಪ್ರಮೈಸ್ ಆಗಿರುತ್ತೆ. ಸೆಲ್ಫ್ ಟೆಸ್ಟ್ ಏನಾದರೂ ಸೆಲ್ಫ್ ಟೆಸ್ಟು ಇದೆಲ್ಲ ಮೈಕ್ರೋಸ್ಕೋಪಲ್ಲಿ ನೋಡೋ ಅಂಥದ್ದು. ಹಾಗಾಗಿ ಏನಾದರೂ ವೀರ್ಯದ ಬಗ್ಗೆ ಅವರಿಗೇನಾದರೂ ಕೌಂಟ್, ಮೊಟಿಲಿಟಿ ಅನುಮಾನಗಳಿದ್ರೆ ವೀರ್ಯ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕಾಗುತ್ತೆ. ಇದು ಮೈಕ್ರೋಸ್ಕೋಪಲ್ಲಿ ನೋಡೋ ಅಂಥದ್ದು. ಅದರಲ್ಲಿ ನೋಡಿದಾಗ ಮಾತ್ರ ನಮಗೆ ಅದು ಸೆಲ್, ಅದು ವೀರ್ಯಾಣು ಅನ್ನೋದು ಸೆಲ್ ಅದು. ಹಾಗಾಗಿ ಅದು ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದಾಗ ನಮಗೆ ಅದು ಗೊತ್ತಾಗುತ್ತೆ. ಸರಿ ಮೇಡಮ್, ಇವತ್ತಿನ ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ, ಅಂದರೆ ಟ್ರಾನ್ಸ್ಜೆಂಡರ್ ಯಾಕಾಗ್ತಾರೆ, ಯಾರು, ಮತ್ತು ಆದಮೇಲೆ ಯಾವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನು ತುಂಬ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನಮಸ್ತೆ.
ವೀಕ್ಷಕರೇ, ಇದಾಗಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಜಿಟಲ್ನ ಸ್ಪೆಷಲ್ ಎಪಿಸೋಡ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.